ವಾರ ಕಳೆದು 8ನೇ ದಿನಕ್ಕೆ ಕಾಲಿಟ್ಟ ಇರಾನ್ ಇಸ್ರೇಲ್ ಯುದ್ಧ. ತೆಹರಾನ್ ಮೇಲೆ ಮುಂದುವರಿದ ಜಂಟಿ ಅಟ್ಯಾಕ್. ಲೆಬನಾನ್ ಮೇಲೂ ದಾಳಿ. ಜೆರುಸಲೇಂ ದಕ್ಷಿಣ ಇಸ್ರೇಲ್ನಲ್ಲಿ ಮೊಳಗಿದ ಸೈರನ್ ಶಬ್ದ. ಬೇಷರತ್ ಶರಣಾದ್ರೆ ಮಾತ್ರ ಯುದ್ಧ ನಿಲ್ಲುತ್ತೆ. ಅದಕ್ಕೂ ಮೊದಲು ಇರಾನ್ನ ಹೋರಾಟದ ಶಕ್ತಿ ಸೇನಾ ಬಲವನ್ನ ನಾಶ ಮಾಡ್ತೇವೆ. ಆಪರೇಷನ್ ಎಪಿಕ್ ಫ್ಯೂರಿಯ ಉದ್ದೇಶವೇ ಇದು. ಅಮೆರಿಕ ಅಧ್ಯಕ್ಷನ ಎಚ್ಚರಿಕೆ. ಯುದ್ಧದ ಎಫೆಕ್ಟ್. ಗೃಹ ಬಳಕೆಯ ಸಿಲಿಂಡರ್ 60 ರೂಪಾಯಿ ಹೆಚ್ಚಳ. ವಾಣಿಜ್ಯ ಬಳಕೆಯ ಸಿಲಿಂಡರ್ ಬೆಲೆಯಲ್ಲಿ 115 ರೂಪಾಯಿ ಏರಿಕೆ. ಹೊಸ ದರಗಳು ಇವತ್ತಿನಿಂದಲೇ ಜಾರಿ. ಗ್ರಾಹಕರ ಜೇಬಿಗೆ ಮತ್ತಷ್ಟು ಹೊರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗ್ತಿರುವ ಬೆಳವಣಿಗೆ ನೋಡ್ತಾ ಇದ್ದೇವೆ. ಹೀಗಾಗಿ ಹೊರೆ ಹೊರೋದಕ್ಕೆ ತಯಾರು ಆಗಬೇಕಿದೆ. ಅದಕ್ಕೆ LPG ದರ ಏರಿಕೆ ಎಂದ ಕೇಂದ್ರ ಸಚಿವ ಕುಮಾರಸ್ವಾಮಿ. ಕಮಲ ಮತ್ತು ದಳ ದೋಸ್ತಿಯಲ್ಲಿ ಶುರುವಾಯಿತಾ ಕೋಲ್ಡ್ ವಾರ್. ಮಂಡ್ಯ ಹಾಸನ ವಿಚಾರಕ್ಕೆ ಮುನಿಸು. ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತ್ಯೇಕ ಚೆಂಬು ಹೋರಾಟ. ಜೆಡಿಎಸ್ ಇಂದಲೂ ಏಕಾಂಗಿಯಾಗಿಯೇ ಚಾರ್ಜ್ ಶೀಟ್ ಬಿಡುಗಡೆ. ಬಿಜೆಪಿಯವರಿಗೆ ದೇಶವನ್ನ ಆರ್ಥಿಕವಾಗಿ ಹೇಗೆ ನಡೆಸಬೇಕು ಗೊತ್ತಿಲ್ಲ. ಕೇಂದ್ರ ಸರ್ಕಾರದ ಅನ್ಯಾಯದಿಂದಾಗಿ ಸಾಲದ ಹೊರೆಯಾಗಿದೆ. ಬಿಜೆಪಿ ಸಾಲರಾಮಯ್ಯ ವ್ಯಂಗ್ಯಕ್ಕೆ ಸಚಿವ ಪ್ರಿಯಾಂಕಾ ಖರ್ಗೆ ಕಿಡಿ. ಸಿದ್ದರಾಮಯ್ಯ ಮಂಡಿಸುವುದು ದಾಖಲೆಯ ಬಜೆಟ್ ಅನ್ನೇ. ಇದರ ಹೊಡೆತ ಜನರಿಗೆ ಹೇಗೆ ಬೀಳುತ್ತೆ ಅಂತ ನೋಡಬೇಕು. ಹಿಂದಿನ ಸರ್ಕಾರದಲ್ಲಿ ತೀರ್ಮಾನಿಸಿದ್ದನ್ನೇ ಹೇಳಿದ್ದಾರೆ. ದುಡ್ಡು ಕೂಡ ಇದೇ ಘೋಷಣೆ ಮಾಡಿದ್ದಾರೆ. ಬಜೆಟ್ ಬಗ್ಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ವ್ಯಂಗ್ಯ. ಮಂಡ್ಯದಲ್ಲಿ ARAI ಕೈಗಾರಿಕೆ ಸ್ಥಾಪನೆಗೆ 100 ಎಕರೆ ಜಾಗ. ಇದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ HDK. 1000 ಕೋಟಿ ಬಂಡವಾಳ ಹಾಕಲು ತೀರ್ಮಾನಿಸಿದ್ದೇವೆ ಅಂತ ಕೇಂದ್ರ ಸಚಿವರ ಮಾಹಿತಿ. ಮತ್ತೆ ಜಾರಕಿಹೊಳಿ ಬ್ರದರ್ಸ್ ಕೆಣಕಿದ DCM DK ಶಿವಕುಮಾರ್. ಚಿಕ್ಕೋಡಿ ಜಿಲ್ಲೆ ಘೋಷಣೆ ಸಂಬಂಧ ಸಾಹುಕಾರ್ ಸಹೋದರರ ವಿರುದ್ಧ DK ಶಿವಕುಮಾರ್ ನಿಲುವು. ಅದೊಂದು ಹೇಳಿಕೆಯಿಂದ ಶೀತಲ ಸಮರ. ಬಳ್ಳಾರಿಯ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದಿಂದ ಮತ್ತೊಂದು ಎಡವಟ್ಟು. ಗರಿಷ್ಠ 700 ಅಂಕಕ್ಕೆ 1080 ಮಾರ್ಕ್ಸ್ ನೀಡಿ ಪಾಸ್. BBA 3ನೇ ಸೆಮಿಸ್ಟರ್ ಅಂಕಪಟ್ಟಿ ನೋಡಿ ವಿದ್ಯಾರ್ಥಿಗಳೇ ಶಾಕ್. ಸಿನಿಮಾ ಪ್ರಚಾರ ಮಾಡಲು ಅಡ್ಡದಾರಿ. ಸೂರಿ ಅಣ್ಣನ ಪೆಟ್ರೋಲ್ ರಾದ್ದಾಂತ ಬಳಿಕ ಸ್ಟಾರ್ ಸಿನಿಮಾದ ನಟರಿಂದ ಗಿಮಿಕ್. ಸಾರ್ವಜನಿಕವಾಗಿ ಮಚ್ಚು ಹಿಡಿದು ಪೋಸ್. ನಟ ಶರತ್ ಪ್ರಕಾಶ್ ವಿರುದ್ಧ FIR. ಬೆದರಿಕೆ ಆರೋಪದಲ್ಲಿ ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದ ರಜತ್ ವಿರುದ್ಧ FIR. KR ಪುರಂ ಪೊಲೀಸರಿಂದ ಮುಂದುವರಿದ ತನಿಖೆ. ದೂರುದಾರ ಗಿರೀಶ್ ಕುಮಾರ್ಗೆ ನೋಟಿಸ್ ನೀಡಿ ಸಾಕ್ಷಿ ಒದಗಿಸುವಂತೆ ಸೂಚನೆ. ಬೀದರ್ ಜಿಲ್ಲೆಯ ಚಿಟುಕುಪ್ಪ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಒಂದೇ ದಿನ ಕಳ್ಳತನ. ದೇವಸ್ಥಾನ, ಮನೆ, ಶಾಪ್ಗಳಲ್ಲಿ ಕಳವು. ನ್ಯೂಸ್ ಫಸ್ಟ್ಗೆ ಕಳ್ಳರ ಕೈಚಳಕದ CCTVಯ ಲಭ್ಯ. ಮಂಡ್ಯದ ಶಿವಹಾರ ಗ್ರಾಮದ 2 ವರ್ಷದ ಬಾಲಕನಿಗೆ ಅಪರೂಪದ SMA ಕಾಯಿಲೆ. 6 ತಿಂಗಳಿಗೆ ಚಿಕಿತ್ಸೆ ಕೊಡಿಸಲು ಬೇಕು ಕೋಟಿ ಹಣ. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಮನವಿ ಮಾಡಿದ ಕುಟುಂಬ. ಕೇಂದ್ರ ಹಾಗೂ ವೈಯಕ್ತಿಕ ನೆರವು ನೀಡುವುದಾಗಿ ಭರವಸೆ. ಆನೇಕಲ್ನ ಗುಮ್ಮಳಾಪುರದಲ್ಲಿ ಮಧ್ಯರಾತ್ರಿ ಕಾಣಿಸಿಕೊಂಡ ಕಾಡಾನೆ. ಗ್ರಾಮದಲ್ಲಿ ಒಂಟಿ ಸಲಗದ ಜಾಲಿ ರೌಂಡ್ಸ್. ಗ್ರಾಮಸ್ಥರ ಮೊಬೈಲ್ ಕ್ಯಾಮೆರಾದಲ್ಲಿ ಓಡಾಟದ ದೃಶ್ಯ ಸೆರೆ. ಬರೋಬ್ಬರಿ 10 ಕೋಟಿ ಲಾಟರಿ ಗೆದ್ದ ಪಿಕಪ್ ಡ್ರೈವರ್. ಭಾರತ ಮೂಲದ ವಿಭೀಶ್ಗೆ
ಬಂಪರ್ ಲಾಟರಿ. 15 ವರ್ಷಗಳಿಂದ ಶಾರ್ಜಾದಲ್ಲಿ ಲಾಟರಿ ಖರೀದಿ ಮಾಡ್ತಾ ಇದ್ದ ಚಾಲಕ. ಸ್ಯಾಂಡಲ್ವುಡ್ನ ಸಿಂಡ್ರೆಲಾಗೆ ಬರ್ತ್ಡೇ ಸಂಭ್ರಮ. ಹುಟ್ಟುಹಬ್ಬ ಆಚರಿಸಲು ಬೆಂಗಳೂರಿಗೆ ಬಂದ ಯಶ್ ರೇಸ್ ಕೋರ್ಸ್ ಬಳಿಯ ನಿವಾಸದಲ್ಲಿ ಅಭಿಮಾನಿಗಳನ್ನ ಭೇಟಿಯಾಗಲಿರೋ ರಾಧಿಕಾ ಪಂಡಿತ್. ಧೂಳೆಬ್ಬಿಸ್ತಾ ಇದೆ ಧುರಂಧರ್ ದಿ ರಿವೆಂಜ್ ಸಿನಿಮಾದ ಟ್ರೈಲರ್. ಜಸ್ಕಿರತ್ ಸಿಂಗ್ ರಂಗಿಯ ಆರ್ಭಟಕ್ಕೆ ಎದುರಾಳಿಗಳು ಕಂಗಾಲು. ರಿಲೀಸ್ ಆದ ಕೆಲವೇ ಗಂಟೆಗಳಲ್ಲಿ ಮಿಲಿಯನ್ ಗಟ್ಟಲೆ ವ್ಯೂಸ್. ಡಾರ್ಲಿಂಗ್ ಕೃಷ್ಣ ನಟನೆಯ ಲವ್ ಮಾಕ್ಟೆಲ್ 3 ಟ್ರೈಲರ್ ಆಗಲಿದೆ ರಿಲೀಸ್. ಧುರಂಧರ್ಗೆ ಟಕ್ಕರ್ ಕೊಡಲು ರಿಲೀಸ್ಗೆ ಮೊದಲೇ ಕ್ಲಾಶ್. ಮಾರ್ಚ್ 19ರಂದೇ ಬಿಡುಗಡೆ ಆಗ್ತಿರುವಂತಹ ಲವ್ ಮಾಕ್ಟೆಲ್ 3. ಹುಬ್ಬಳ್ಳಿಯಲ್ಲಿ ಇವತ್ತು ಕಳೆಗಟ್ಟಿರುವ ಹೋಳಿ ಹಬ್ಬದ ಸಂಭ್ರಮ. ಬಣ್ಣಗಳನ್ನ ಎರಚುತ್ತಾ ಡಿಜೆಗೆ ಭರ್ಜರಿ ಹೆಜ್ಜೆ ಹಾಕ್ತಾ ಇರುವ ಯುವ ಸಮೂಹ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.